ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ ಬನ್ನಿ, ನಾನು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ತೊಗೊಂಬಂದಿದ್ದೀನಿ. ಇವತ್ತು ಯಾವುದೇ ಥರ ರೆಸಿಪಿ ಇಲ್ಲ, ಇವತ್ತು ಅನ್ಬಾಕ್ಸಿಂಗ್ ವಿಡಿಯೋ ಇದೆ. ಯಾಕಂದರೆ ನಾನು ಕಿಚನ್ ಮೇಕೋರಿಗೋಸ್ಕರ ತುಂಬಾ ಮೀಶೋಯಿಂದ ಸಾಮಾನನ್ನು ತರಿಸಿದ್ದೀನಿ. ಫಸ್ಟ್ ಪಾರ್ಟ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬ ವೈರಲ್ ಆಗಿದೆ ವಿಡಿಯೋ. ಫಸ್ಟ್ ಪಾರ್ಟ್ ಯಾರು ನೋಡಿಲ್ಲ, ಮೀಶೋ ಮತ್ತು ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ವಿಡಿಯೋ, ಅದನ್ನು ನೋಡಿ ಬನ್ನಿ. ಇದು ಸೆಕೆಂಡ್ ಪಾರ್ಟ್. ಇದು ಮೀಶೋಯಿಂದ ನಾನು ಒಂದು 10 ಐಟಮ್ಸನ್ನ ತರಿಸಿದ್ದೀನಿ. ಇನ್ನು ಪಾರ್ಟ್ 3 ಬರೋದಿದೆ. ನೋಡಿ, ಮರೆಯದೇನೆ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಯಾವೆಲ್ಲ ಸಾಮಗ್ರಿಗಳು ನಾನು ತರಿಸಿದ್ದೀನಿ, ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ ಅಂತ ವಿಡಿಯೋಲ್ಲಿ ತೋರಿಸಿದ್ದೀನಿ. ತುಂಬಾ ವೈರಲ್ ಪ್ರಾಡಕ್ಟ್ ಇವು, ತುಂಬಾ ಯೂಸ್ಫುಲ್ ಆಗಿದೆ. ಹಾಗೆ ನಾನು ಇನ್ನೂ ತರಿಸೋದಿಲ್ಲ, ನಮಗೆ ಏನು ಅವಶ್ಯಕತೆ ಇದೆ ಕಿಚನಲ್ಲಿ ಅದು ಮಾತ್ರ ತರಿಸಿದ್ದೀನಿ. ಯಾವುದಂತ ನೋಡೋಣ ಬನ್ನಿ. ಫಸ್ಟಿಗೆ ನೋಡಿ, ನಾನು ಇಲ್ಲಿ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ನಾನು ಅದೇನಂತಾರೆ ಪಿಂಗಾಣಿ ಜಾರ್ ಅಂತಾರೆ ನೋಡಿ, ಉಪ್ಪು ಮತ್ತು ಹುಣಸೆಹಣ್ಣು ಇಡೋಕ್ಕೆ ಪಿಂಗಾಣಿ ಜಾರ್ ತೊಗೊಂಡಿದ್ದೀನಿ. ತುಂಬಾ ಕಡಿಮೆ ರೇಟಲ್ಲಿ ಸಿಕ್ಕಿದೆ ನನಗೆ. ತುಂಬಾ ಹೊರಗಡೆ ಎಲ್ಲ ಕೇಳ್ತಾ ಇದ್ದೆ, ಮತ್ತು ಆನ್ಲೈನೆಲ್ಲ ಸರ್ಚ್ ಮಾಡ್ತಾ ಇದ್ದೆ ಎದರಲ್ಲಿ ಕಮ್ಮಿ ಸಿಗುತ್ತೆ ಮತ್ತು ಕ್ವಾಲಿಟಿ ಯಾವುದರಲ್ಲಿ ಚೆನ್ನಾಗಿರುತ್ತೆ ಅಂತಂದು ಚೆಕ್ ಮಾಡಿ ನಾನು ತರಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಮೀಶೋ ಅವರು ಇಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾರಂದರೆ ಸ್ವಲ್ಪನೂ ಡ್ಯಾಮೇಜ್ ಆಗಿಲ್ಲ. ನಾನು ಯಾವ ಸಾಮಾನು ಡ್ಯಾಮೇಜ್ ಆಗಿಲ್ಲ, ಎಲ್ಲ ಪ್ರಾಡಕ್ಟು ಚೆನ್ನಾಗಿ ಬಂದಿದೆ. ನೋಡಿ, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ನೋಡಿ, ಇವು ನೋಡಿ ಜಾರು, ಉಪ್ಪು ಮತ್ತು ಹುಣಸೆಹಣ್ಣು ಹಾಕಿಡೋಕ್ಕೆ ತರಿಸಿದ್ದೀನಿ ನಾನು. ಇಲ್ಲೊಂದು ದಪ್ಪ ಉಪ್ಪು, ಸಣ್ಣ ಉಪ್ಪನ್ನು ಹಾಕಿ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸೈಡಿಗೆ ನಾನು ಇದ್ರದ್ದು ಪ್ರಾಡಕ್ಟ್ದು ಫೋಟೋ ಹಾಕಿದ್ದೀನಿ ನೋಡಿ, ಮತ್ತು ರೇಟು ಇದೆ ನೋಡಿ. ಅಲ್ಲಿ 357ಗೆಲ್ಲ ನನಗೆ 2 ಜಾರ್ ಸಿಕ್ಕಿದೆ ನೋಡಿ. ಇದು ಪಿಂಗಾಣಿ, ಇದು ಪ್ಲಾಸ್ಟಿಕ್ದಲ್ಲ, ಪಿಂಗಾಣಿದು. ಅಂದರೆ ಉಪ್ಪು ಮತ್ತು ಹುಣಸೆ ಹಣ್ಣೆಲ್ಲ ನಾವು ಪ್ಲಾಸ್ಟಿಕ್ಕು ಸ್ಟೀಲಲ್ಲಿ ಹಾಕಿಡೋಕ್ಕಾಗೋದಿಲ್ಲ, ಮತ್ತು ಹಾಕಿಟ್ರೆ ಅದರದ್ದೆಲ್ಲ ಸೊಪ್ಪ ಹೋಗುತ್ತೆ. ಅದಕ್ಕೆ ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಇಡಬೇಕು. ಪಿಂಗಾಣಿಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಇಟ್ಟರೆ ಏನಾಗುತ್ತೆ, ಅದರ ವಿಟಮಿನ್ಸ್ ಎಲ್ಲ ಅದರಲ್ಲೇ ಇರುತ್ತೆ. ನೋಡಿ, ಅಷ್ಟು ಮಸ್ತಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಕ್ಲೀನ್ ಮಾಡಬೇಕು, ಸ್ವಲ್ಪ ಧೂಳಿದೆ ಅಷ್ಟೇ, ಏನಿಲ್ಲ. ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮತ್ತು ಎಲ್ಲ ಪ್ರಾಡಕ್ಟು ಲಿಂಕು ನನ್ನ ಹತ್ರ ಇದೆ, ನೀವು ಬೇಕಾದರೆ ಕೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿಬಿಟ್ಟು ಕೇಳ್ಬೋದು, ನಾನು ಕಳಿಸ್ತೀನಿ. ನೋಡಿ, ತುಂಬ ಚೆನ್ನಾಗಿದೆ. ನಂಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಕಿಚನಲ್ಲಿ ನೋಡಿ, ಹೆಣ್ಮಕ್ಳಿಗೆ ಯಾವುದು ಇಷ್ಟ ಆಗುತ್ತೆ ಅದಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಅಡುಗೆ ಮಾಡೋಕ್ಕೂ ಮನಸ್ಸು ಬರುತ್ತೆ. ನೋಡಿ, ನಂಗೆ ತುಂಬ ಇಷ್ಟವಾದಿದ್ದು. 1 kg ಅಷ್ಟು ಹಿಡಿಯುತ್ತೆ ಇದರಲ್ಲಿ ಉಪ್ಪು, ಅಷ್ಟು ದೊಡ್ಡದಾಗಿದೆ. ತುಂಬಾ ಚೆನ್ನಾಗಿದೆ. ನಾನು 2 ಬಾಟ್ಲ್ ತರಿಸಿದ್ದೀನಿ. ನೋಡಿ, ಅಷ್ಟು ಸಖತ್ತ ಡಿಸೈನು, ಕಲರು ತುಂಬಾ ಇಷ್ಟ ಆಯಿತು ನಮಗೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡಿ, ಇದು ನೋಡಿ, ಅಡುಗೆ ಮನೆಯಲ್ಲಿ ನೋಡಿ ಎಲ್ಲನೂ ನಾವು ಸಾಮಗ್ರಿಗಳು ಸಂತೆ ಎಲ್ಲ ಹೋದಾಗ, ಕಿರಾಣಿ ಅಂಗಡಿ ಎಲ್ಲ ಹೋದಾಗ ತರುವಾಗ ಪ್ಲಾಸ್ಟಿಕ್ ಎಲ್ಲ ಕೊಡ್ತಾರೆ ನೋಡಿ. ಆ ಪ್ಲಾಸ್ಟಿಕ್ ಏನು ಮಾಡಬೇಕು, ನಾವು ಗಂಟು ಕಟ್ಟಿ ಅಲ್ಲಿ ಇಲ್ಲಿ ಸಿಗಿಸ್ತಾ ಇರ್ತೀವಿ. ಅದರಿಂದ ಏನಾಗಿ ಮೆಸ್ಸಿ ಥರ ಕಾಣಿಸುತ್ತೆ. ಅದಕ್ಕೆ ನಾನು ಈ ಥರ ಪ್ಲಾಸ್ಟಿಕ್ ಕವರ್ ಹಾಕಿಡೋಕ್ಕೆ ಈ ಥರ ಹ್ಯಾಂಗರ್ ತರಿಸಿದ್ದೀನಿ. ತುಂಬಾ ಸಖತ್ತಾಗಿದೆ ಮತ್ತು ತುಂಬ ಯೂಸ್ ಆಗ್ತಾಯಿದೆ. ಮತ್ತು ಎಲ್ಲಿ ಮೆಸ್ಸಿ ಅನಿಸೋದಿಲ್ಲ. ಚೆನ್ನಾಗಿ ಇದರಲ್ಲಿ ಹಾಕಿಬಿಟ್ಟು ಬೇಕಾದಂಗೆ ಅಲ್ಲಿ ಹೋಲ್ ಕೊಟ್ಟಿದ್ದಾರೆ, ಅದರಿಂದ ನಾವು ತೊಗೋಬೋದು. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಫ್ರೆಂಡ್ಸ್. ನೀವು ತೊಗೋಬಹುದು. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಇದು. ನೋಡಿ, ಸೈಡಿಗೆ ಹಾಕ್ತಾಯಿದ್ದೀನಿ. 146 ಅಂದರೆ ನನಗೆ ಇನ್ನೂ ಕಮ್ಮಿದರಲ್ಲೇ ಸಿಕ್ಕಿದ್ದಾವೆ ಎಲ್ಲ ಪ್ರಾಡಕ್ಟು. ನೋಡಿ, 146ಕ್ಕೆ 2 ಬಂದಿದೆ ನೋಡಿ. ಒಂದು ಕಿಚನಲ್ಲಿ ಹಾಕೋಬೋದು, ಒಂದು ಹೊರಗಡೆ ಬಾಲ್ಕನಿ ಎಲ್ಲ ಹಾಕೋಬೋದು. ವೇಸ್ಟೇಜ್ ಪ್ಲಾಸ್ಟಿಕ್ ಇರ್ತಾವೆ ನೋಡಿ, ಯೂಸ್ ಆಗುತ್ತೆ, ಎಸೆಯೋಕ್ಕಂತೂ ಆಗಲ್ಲ, ಎದಕ್ಕಾದರೂ ಯೂಸ್ ಆಗ್ತಾ ಇರುತ್ತೆ. ಆದರೆ ಇದರಲ್ಲಿ ಹಾಕಿಬಿಟ್ರೆ ಹಿಂದೆ ಡೋರ್ ಹಿಂದೆ ಮತ್ತು ಹಿಂದೆ ಬಾಲ್ಕನಿಯಲ್ಲಿ ವಾಶೌಟಲ್ಲಿ ಸಿಗಿಸ್ಬಿಟ್ರೆ ಏನಾಗುತ್ತೆ, ಕಿಚನಲ್ಲಿ ನಮ್ಗೆ ಬೇಕಾದಾಗ ಹೋಲಿನ ಸಹಾಯದಿಂದ ಪ್ಲಾಸ್ಟಿಕ್ನ ಹೊರಗಡೆ ತೆಗಿಬೋದು ಫ್ರೆಂಡ್ಸ್. ನೋಡಿ, 2 ಹೋಲ್ ಕೊಟ್ಟರೆ, ತೆಳಗಡೆನೂ ಹೋಲಿದೆ ಮತ್ತು ಸೈಡಿಗೆ ಹೋಲಿದೆ. ತುಂಬಾ ಮಸ್ತಾಗಿದೆ ಫ್ರೆಂಡ್ಸ್. ಇದು ಪ್ರಾಡಕ್ಟು ನೀವು ತೊಗೋಬೋದು ಫ್ರೆಂಡ್ಸ್, ಏನೂ ಇಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ನೋಡಿ, ನಾವು ಕಿಚನ್ ಕೌಂಟರ್ ನೋಡಿ, ಟೇಬಲ್ ಸ್ಲ್ಯಾಬ್ ಎಲ್ಲ ಏನು ಗಲೀಜಾಗ್ತಾ ಇರುತ್ತೆ. ಚಪಾತಿ, ರೋಟಿ, ಪರೋಟ ಮಾಡಿದಾಗೆಲ್ಲ ಹಿಟ್ಟೆಲ್ಲ ಸಿಡಿದ್ಬಿಟ್ಟು ತುಂಬಾ ಗಲೀಜಾಗ್ತಾ ಇರುತ್ತೆ, ಮತ್ತು ಎಣ್ಣೆನೂ ಜಾಸ್ತಿ ಹಿಡಿಯುತ್ತೆ. ಅದಕ್ಕೆ ನಾನು ಈ ಪ್ರಾಡಕ್ಟ್ ತರಿಸಿದ್ದೀನಿ. ಮ್ಯಾಟ್, ಇದು ಚಪಾತಿ ಮ್ಯಾಟು. ತುಂಬಾ ಸಖತ್ತಾಗಿದೆ ಫ್ರೆಂಡ್ಸ್. ಯೂಸ್ ಮಾಡ್ತಾ ಇದ್ದೀನಿ ನಾನು. ನಾವು ಕಿಚನ್ ಟೂರಲ್ಲಿ ನಿಮಗೆಲ್ಲನೂ ತೋರಿಸ್ತೀನಿ ನೋಡಿ. ಸೈಡಿಗೆ ಇದ್ರದ್ದು ಫೋಟೋನ ಹಾಕಿದ್ದೀನಿ ನೋಡಿ. 125ಗೆಲ್ಲ ಮಸ್ತಾಗಿರೋ ಒಳ್ಳೆ ದಪ್ಪ ಇದೆ ನೋಡು. ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿರೋದು. ಅಷ್ಟು ಚೆನ್ನಾಗಿದೆ ಇದು ಚಪಾತಿ ಮ್ಯಾಟು. ನೋಡಿ, ಹಿಟ್ಟೆಲ್ಲ ಜಾಸ್ತಿ ಸಿಡಿಯೋದಿಲ್ಲ. ಇದ್ರ ಮೇಲೆ ನಾವು ಲಟ್ಟಣಿಗೆ ಇಟ್ಕೊಂಡು ಮಾಡ್ಬೋದು. ಚಪಾತಿ ಮಾಡುವಂಥ ಸ್ಟ್ಯಾಂಡ್ ಇಟ್ಕೊಂಡು ಮಾಡ್ಬೋದು. ಇದ್ರ ಮೇಲೆ ಚಪಾತಿ ಮಾಡ್ಬೋದು, ಪರೋಟ ಮಾಡ್ಬೋದು ಫ್ರೆಂಡ್ಸ್. ಜಾಸ್ತಿ ಎಣ್ಣೆ ಹತ್ತಲ್ಲ, ಮತ್ತು ಹಿಟ್ಟು ಅವಶ್ಯಕತೆ ಏನಿಲ್ಲ, ಬೇಗನೆ ಮಾಡ್ಕೋಬೋದು. ಮತ್ತು ಕಿಚನ್ ಕೌಂಟರು
ನೀಟಾಗಿರುತ್ತೆ ನೋಡಿ, ತೊಳೆಬೋದು, ವಾಷಬಲ್ ಇದೆ. ಎಣ್ಣೆ ಮತ್ತು ಹಿಟ್ಟು ಕಮ್ಮಿ ಯೂಸ್ ಆಗುತ್ತೆ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ತೊಗೋಬೋದು, ತುಂಬ ಯೂಸ್ಫುಲ್ ಇದೆ. ನೆಕ್ಸ್ಟ್ ನೋಡಿ ಕಿಚನ್ ಟವೆಲ್ ತರಿಸಿದ್ದೀನಿ, ಹ್ಯಾಂಡ್ ಟವೆಲ್ ಇದು. ಕಿಚನಲ್ಲಿ ಪಾತ್ರೆ ತೊಳೆದು ಇಲ್ಲ ಊಟ ಆದಮೇಲೆ ಕೈ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಒರ್ಸೋಕ್ಕೆ ನಾನು ಹ್ಯಾಂಗಿಂಗು ಟವೆಲ್ ತರಿಸಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟ್ ಇದೆ. ಸ್ವಲ್ಪ ಚಿಕ್ಕದನ್ನಿಸ್ತು, ಪರವಾಗಿಲ್ಲ, ಚಿಕ್ಕ ಮಕ್ಕಳಿದ್ರೆ ಯೂಸ್ ಆಗುತ್ತೆ. ಸೈಡಿಗೆ ಹಿಡಿದ್ರೆ ಪ್ರಾಡಕ್ಟ್ ಫೋಟೋ ಹಾಕಿದ್ದೀನಿ, ನೀವು ನೋಡ್ಕೋಬಹುದು. ರೇಟು ಹಾಕಿದ್ದೀನಿ, ನೋಡ್ಕೋಬಹುದು. ನೋಡಿ ನನಗೆ ಏನೇನು ಯೂಸ್ ಆಗುತ್ತೆ ತರಿಸಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಎಲ್ಲನೂ ಯೂಸ್ಫುಲ್ ಪ್ರಾಡಕ್ಟ್ ಇದೆ, ಯಾವುದು ವೇಸ್ಟ್ ಅಂತೂ ಇಲ್ಲ. ನನ್ನ ಕಿಚನಿಗೆ ಏನೇನು ಬೇಕು ಅಂತ ತರಿಸಿದ್ದೀನಿ ನೋಡಿ. 4 ಬಂದಿದೆ ಇದು. ತುಂಬಾ ಸಾಫ್ಟಾಗಿದೆ ಮತ್ತು ಮಕ್ಕಳಿಗೂ ಕೈ ಒರೆಸೋಕ್ಕೆ ತುಂಬ ಮಜವಾಗಿರುತ್ತೆ. ಅದು ಕಲರ್ ನೋಡಿ ಇಷ್ಟಪಟ್ಟು ಕೈ ಚೆನ್ನಾಗಿ ತೊಳ್ಕೊಂಡು ಒರೆಸೋಕ್ಕೆ ಹೋಗ್ತಾರೆ ನೋಡಿ. ಒಂದು ಹ್ಯಾಂಗಿಂಗಲ್ಲಿ ಸಿಗಿಸ್ಬಿಟ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. 4 ಬಂದಿದೆ, 4 ಪೀಸು. ತುಂಬಾ ಚೆನ್ನಾಗಿದೆ, ನೀವು ಬೈ ಮಾಡ್ಬೋದು ಫ್ರೆಂಡ್ಸ್. ನೋಡಿ ತುಂಬ. ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಇಲ್ಲಿ ಸೋಪ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಜಾಸ್ತಿ ಸ್ಪೇಸ್ ಹಿಡಿಯುತ್ತೆ ನೋಡಿ. ಸೋಪ್ ಡಬ್ಬಿ ಮತ್ತು ಅದಕ್ಕೆ ಸೋಪ್ ಇಡೋಕ್ಕೆ ಎಲ್ಲ ತುಂಬಾ ಜಾಗ ಹಿಡಿಯುತ್ತಲ್ಲ. ಇದು ಲಿಕ್ವಿಡ್ ತಂದರೆ ಏನಾಗುತ್ತೆ, ಬೇಗ ಪಾತ್ರೆ ತೊಳಿಬೋದು ಫ್ರೆಂಡ್ಸ್. ಬೇಗ ಸೋಪ್ ಇದ್ದರೆ ಏನಾಗುತ್ತೆ, ಜಾಸ್ತಿ ವೇಸ್ಟ್ ಆಗುತ್ತೆ. ಬೇಗ ಎಲ್ಲ ಒದ್ದೆ ಆಗಿಬಿಟ್ರೆ ಏನಾಗುತ್ತೆ, ಸೋಪು ನೆಂದು ಚಿಕ್ಕದಾಗಿ ಬೇಗನೆ ಹಾಳಾಗುತ್ತೆ. ಮತ್ತು ಎಷ್ಟು ಸೋಪ್ ತರಿಸಿದ್ರು ಬೇಗ ಖಾಲಿ ಆಗ್ತಿರುತ್ತೆ. ಅದಕ್ಕೆ ನಾನು ಇಲ್ಲಿ ಲಿಕ್ವಿಡ್ ಹಾಕಿ ಪಾತ್ರೆ ತೊಳೆಯೋಂಥ ಸ್ಟ್ಯಾಂಡ್ ತರಿಸಿದ್ದೀನಿ. ಇದ್ರ ಒಳಗಡೆ ಲಿಕ್ವಿಡ್ ಹಾಕಬೇಕು, ಮೇಲೆ ಪ್ರೆಸ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟೇ ಬರ್ತಾ ಇರುತ್ತೆ. ನಾವು ಎಷ್ಟು ಬೇಕಷ್ಟೇ ತೊಗೋಬೋದು ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದೆ ಇದು. ಸೋಪು, ಪಾತ್ರೆ ತೊಳೆಯೋ ಸೋಪ್ ಬಾಕ್ಸ್ ಇದು. ಅವರೇ ಒಂದು ಸ್ಕ್ರಬ್ಬರು ಕೊಟ್ಟಿದ್ದಾರೆ, ಮತ್ತು ಸ್ಪಾಂಜಿ ಇದೆ. ಈ ಕಡೆ ಒಂದು ಕಡೆ ಸ್ಕ್ರಬ್ಬರ್ ಇದೆ ನೋಡಿ. ಮಸ್ತಾಗಿರೋ ಪ್ರಾಡಕ್ಟ್ ಇದು, ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಕಿಚನ್ಗೂ ಚೆನ್ನಾಗಿ ಅನಿಸುತ್ತೆ. ಅದ್ರ ಸೈಡಿಗೆ ಅದ್ರ ಫೋಟೋ ಹಾಕಿದ್ದೀನಿ ನೋಡಿ. ಒಂದು 90 ರುಪೀಸ್ಗೆಲ್ಲ ಸಿಕ್ಕಿದೆ ನನಗೆ ಅದು ಸೋಪ್ ಬಾಕ್ಸು. ಅದು ಕಿಚನಲ್ಲಿ ಚೆನ್ನಾಗಿರುತ್ತೆ, ಪಾತ್ರೆ ತೊಳೆಯೋದು ಇಡೋಕ್ಕೆ ಜಾಗನೂ ಕಮ್ಮಿ ಹಿಡಿಯುತ್ತೆ. ಮತ್ತು ಲಿಕ್ವಿಡಿಂದ ಸ್ವಲ್ಪ ಲಿಕ್ವಿಡಿಂದ ನಾವು ಯೂಸ್ ಮಾಡ್ಕೋಬೋದು. ಇದನ್ನು ನೋಡಿ ನಾವು ವಾಷಿಂಗ್ ಮಿಷಿನ್ ಸ್ಟ್ಯಾಂಡ್ ತರಿಸಿದ್ದೀನಿ. ಯಾಕಂದರೆ ವಾಷಿಂಗ್ ಮಿಷಿನ್ ನೋಡಿ ಜಾಸ್ತಿ ಸ್ಪಿನ್ ಕೊಟ್ಟಾಗ ಏನಾಗುತ್ತೆ, ಶೇಕ್ ಆಗುತ್ತೆ. ಇದು ನೋಡಿ 90 ರುಪೀಸ್ಗೆಲ್ಲ ಸಿಕ್ಕಿದೆ ನನಗೆ. ಜಾಸ್ತಿ ಸ್ಪಿನ್ ಕೊಟ್ಟರೆ ಏನಾಗುತ್ತೆ, ಈಗ ಬಿಸಿಲಿರೋದಿಲ್ಲ, ಅದಕ್ಕೆ ಸ್ಪಿನ್ ಆಗಿ ಬರಲಿ ಅಂತಂದು, ಇಲ್ಲ ಡ್ರೈ ಆಗಿ ಬರಲಿ ಅಂತ ಜಾಸ್ತಿ ಸ್ಪಿನ್ ಕೊಟ್ಟಾಗ ಏನಾಗುತ್ತೆ, ತುಂಬಾ ಶೇಕ್ ಆಗುತ್ತೆ ವಾಷಿಂಗ್ ಮಿಷಿನ್. ಅದಕ್ಕೆ ನಾನು ಇದನ್ನು 4 ಸ್ಟ್ಯಾಂಡ್ ತರಿಸಿದ್ದೀನಿ. ಇದು ನಾನು ಹಾಕುವಾಗ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಕೆಳಗಡೆ ಅಂಟು ಬಿಡುತ್ತೆ. ಮತ್ತು ವಾಷಿಂಗ್ ಮಿಷಿನ್ದು ಸೈಜ್ ನೋಡಿಕೊಂಡು ತರಿಸಿ, ಅದ್ರ ಕೆಳಗಡೆ ಸ್ಟ್ಯಾಂಡ್ ನೋಡಿಕೊಂಡು ತರಿಸಿದ್ದೀನಿ. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದು ನೋಡಿ, ಚೆನ್ನಾಗಿದೆ. ಇದನ್ನು ನೀವು ಬೇಕಾದರೆ ಬೈ ಮಾಡ್ಕೋಬೋದು. ಅದರ ಲಿಂಕ್ ನನ್ನ ಹತ್ರ ಇದೆ, ಬೇಕಾದರೆ ಕೇಳಿ ಸೆಂಡ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ನೋಡಿ, ನಾವು ಕಿಚನ್ಗೆ ಏನಾಗುತ್ತೆ, ಅಲ್ಲಿ ನ್ಯೂಸ್ ಪೇಪರ್ ಹಾಕ್ತಾ ಇರ್ತೀವಿ ಎಲ್ಲ ಕಟ್ಟೆ ಮೇಲೆ, ಮತ್ತು ಪಾತ್ರೆ ಇಡಲಿ, ಬಾಕ್ಸ್ ಇಡಲೆಲ್ಲ ನಾವು ಫ್ಲೋರಲ್ಲಿ ಮತ್ತು ಫರ್ನಿಚರಲ್ಲೆಲ್ಲ ಏನು ಮಾಡ್ತೀವಿ, ನಾವು ಪೇಪರ್ ಹಾಕಿಬಿಟ್ಟು ಇಡ್ತೀವಿ. ಅದರಿಂದ ಏನಾಗುತ್ತೆ, ಪೇಪರ್ ಬೇಗನೆ ಹಾಳಾಗುತ್ತೆ, ಧೂಳು ಹಿಡಿಯುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ನೋಡಿ ಇಲ್ಲಿ ಸ್ಟೈಟ್ ತರಿಸಿದ್ದೀನಿ. ಸೀಟ್ ಇರ್ತಾವೆ ನೋಡಿ, ಫರ್ನಿಚರ್ ಸೀಟು, ಅದು ತರಿಸಿದ್ದೀನಿ ಫ್ರೆಂಡ್ಸ್. 200 ರುಪೀಸ್ಗೆ 5 ಮೀಟರ್ ಸಿಕ್ಕಿದೆ. ತುಂಬಾ ಯೂಸ್ಫುಲ್ ನೋಡಿ ಇದು. ಮತ್ತು ಎಲ್ಲರೂ ಸ್ಮಾರ್ಟ್ ಕಿಚನ್ ಇರುತ್ತೆ ನೋಡಿ, ಅದರಲ್ಲೆಲ್ಲ ನಾವು ಫರ್ನಿಚರ್ ಎಲ್ಲ ಇರುತ್ತೆ ನೋಡಿ, ಅದರಲ್ಲಿ ನಾವು ಕೆಳಗಡೆ ಎಷ್ಟು ಬೇಕು ಸೈಜ್ ನೋಡಿಕೊಂಡು ಕಟ್ ಮಾಡಿ ಹಾಕ್ಕೊಂಡ್ರೆ ಏನಾಗುತ್ತೆ, ಎಲ್ಲ ಕ್ಲೀನಾಗಿರುತ್ತೆ ಕಿಚನ್ನು. ಬಾಕ್ಸಸ್ಗಳು ಮತ್ತು ಆಯಿಲ್ ಎಲ್ಲ ಇಟ್ಟಿರ್ತೀವಿ, ಎಲ್ಲ ಕೆಳಗಡೆ ತುಂಬಾ ಗಲೀಜಾಗುತ್ತೆ. ನಾವು ಈ ಥರ ಇದ್ರ ಮೇಲೆ ಪಾತ್ರೆ ಇಡ್ಬೋದು, ಬಾಕ್ಸ್ ಎಲ್ಲ ಇಡ್ಬೋದು. ಕೆಳಗಡೆ ನಾವು ಹಾಸೋಕ್ಕೆ ನ್ಯೂಸ್ ಪೇಪರ್ ಹಾಕ್ತೀವಿ ನೋಡಿ, ಅದ್ರ ಬದಲು ಈ ಶೀಟ್ ಹಾಕಿದ್ರೆ ಏನಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಜಾಸ್ತಿ ದಿನ ತಾಳ್ಕಿ ಬರುತ್ತೆ. ಮತ್ತು ಎಲ್ಲ ಕಪಾಟ್ಗಳು ಕ್ಲೀನಾಗಿರ್ತವೆ ನೋಡಿ ಫ್ರೆಂಡ್ಸ್. ಇದು ತುಂಬಾ ಸಖತ್ತಾಗಿ ಮತ್ತು ತುಂಬ ವೈರಲ್ ಪ್ರಾಡಕ್ಟು ಫ್ರೆಂಡ್ಸ್. ಇದು ತುಂಬಾ ಯೂಸ್ ಮಾಡ್ತಾ ಇದ್ದೀನಿ ನಾವು. ತುಂಬ ಚೆನ್ನಾಗಿ ಬಂದಿದೆ. ಕಿಚನೆಲ್ಲ ಗಲೀಜು ಅನ್ನಿಸ್ತಾ ಇಲ್ಲ, ವಾಷೇಬಲ್, ಚೆನ್ನಾಗಿ ಒರೆಸ್ಕೋಬೋದು, ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೋಬೋದು, ಸೋಪ್ ಹಾಕಿ ತೊಳೆಯಬೋದು ನೋಡಿ. ಎಷ್ಟು ಬೇಕು ನಮಗೆ, ಎಷ್ಟು ನಮ್ಮ ಫರ್ನಿಚರ್ ಎಷ್ಟಿದ್ದಾವೆ, ಬಾಕ್ಸ್ ಇಡೋಕ್ಕೆ ಎಷ್ಟು ಹಿಡಿದೆ ಜಾಗ, ಅದು ನೋಡ್ಕೊಂಡು ನಾವು ಕಟ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ತುಂಬ ಕಲರ್ ಸಿಗುತ್ತೆ ಇದರಲ್ಲಿ. ನಾನು ಈ ಬ್ರೌನ್ ಇರಲಿ ಅಂತ ತರಿಸಿದ್ದೀನಿ. ನೀವು ಬೇಕಾದರೆ ಯಾವ ಕಲರು ತರಿಸ್ಕೋಬೋದು ನೋಡಿ ಫ್ರೆಂಡ್ಸ್. ನಿಮಗೆ ಹೇಗೆ ಅನ್ನಿಸ್ತು ಅಂತ ಎಲ್ಲ ಪ್ರಾಡಕ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತ ಮರಿಬೇಡಿ ಫ್ರೆಂಡ್ಸ್. 1-2 ವೀಡಿಯೋ ಸ್ಕಿಪ್ ಆಗಿದೆ ಅನಿಸುತ್ತೆ, ಅದು 2 ವೀಡಿಯೋ ಸಿಗ್ತಾ ಇಲ್ಲ. ಮತ್ತು ಅದರದ್ದು ನ್ಯಾಪ್ಕಿನ್ದು ಮತ್ತು ಇನ್ನೊಂದು ಚಾಕ್ಲೇಟ್ದೇನೋ ತರಿಸಿದೆ, ಅದೆರಡು ಮಿಸ್ ಆಗಿದೆ. ನೋಡಿಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋಲಿ ಆ್ಯಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ಇನ್ನೊಂದು ಅನ್ಬಾಕ್ಸಿಂಗ್ ವಿಡಿಯೋ ಬರುತ್ತೆ, ಅದರಲ್ಲಿ ನಾನು ಆ್ಯಡ್ ಮಾಡ್ತೀನಿ ಯಾವುದು ವಿಡಿಯೋ ಇದರಲ್ಲಿ ಮಿಸ್ ಆಗಿದೆ. ಇದು ನೆಕ್ಸ್ಟ್ ನೋಡಿ, ನಾನು
ಗೋಡೆಗೆ ಇಲ್ಲಿ ನಾವು ಚಾರ್ಜರ್ ಎಲ್ಲ ಹಾಕ್ತೀವಿ ನೋಡಿ, ಎಲ್ಲೆಲ್ಲಿ ಸ್ವಿಚ್ ಬೋರ್ಡ್ ಇದೆ ನೋಡಿ, ಚಾರ್ಜಿಂಗ್ ಹಾಕ್ತೀವಿ ನೋಡಿ, ಅಲ್ಲಿ ಇದು ಸಿಗ್ಸೋಕ್ಕೆ ತೊಗೊಂಡಿದ್ದೀನಿ. ರಿಮೋಟ್ ಟಿ ವಿ ಪಕ್ಕನೂ ಸಿಗಿಸ್ಬೋದು, ಇದು ಅಂಟಿಸ್ಬೋದು ಗೋಡೆಗೆ. ಸ್ಟಿಕ್ಕರ್ ಇದೆ ಹಿಂದೆ, ರಿಮೋಟ್ ಹಿಡಿಯೋಕ್ಕೆ, ಮತ್ತು ಮಿರರ್ ಹತ್ರ ಕೋಂಬಿಡೋಕ್ಕೆ, ಮತ್ತು ಇಲ್ಲಿ ಮಲಗುವಾಗ ಬೆಡ್ ಬಾಜು ಫೋನ್ ಹಿಡಿಯೋಕ್ಕೆ, ಪಕ್ಕದಲ್ಲಿ ಫೋನ್ ಇಟ್ಕೊಂಡು ಮಲ್ಕೊಬಿಡ್ದಲ್ವ, ಅದಕ್ಕೆ ಗೋಡೆಗೆ ಹಾಕೋಕ್ಕೆ, ಬೆಡ್ ಬಾಜು ಗೋಡೆ ಹಾಕೋಕ್ಕೆ ನಾನು ಸ್ಟ್ಯಾಂಡ್ ತರಿಸಿದ್ದೀನಿ. ಇವೆಲ್ಲ ಕಿಚನಲ್ಲಿ ಇಟ್ಕೋಬೋದು. ಮತ್ತು ಟಿ ವಿ ಪಕ್ಕ, ಮತ್ತು ಚಾರ್ಜರ್ ಬೋರ್ಡ್ ಚಾರ್ಜಿಂಗ್ ಹಾಕೋಕ್ಕೆ ತೆಳಗಡೆ ಹೋಲು ಕೊಟ್ಟಿದ್ದಾರೆ, ಚಾರ್ಜಿಂಗ್ ಹಾಕೋಬೋದು ಫೋನ್ ಇಟ್ಬಿಟ್ಟು. ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್, ಅದಕ್ಕೆ ನಾನು 4 ತರಿಸಿದ್ದೀನಿ. ಸೈಡಿಗೆ ಅದರದ್ದು ಫೋಟೋ ಹಾಕಿದ್ದೀನಿ, ಲಿಂಕು ಇದೆ, ಬೇಕಂದರೆ ಹೇಳಿ ಸೆಂಡ್ ಮಾಡ್ತೀನಿ. ತುಂಬಾ ಸಖತ್ ಯೂಸ್ ಆಗುತ್ತೆ ಫ್ರೆಂಡ್ಸ್. ಮೊಬೈಲ್ ಚಾರ್ಜಿಂಗ್ ಇಡೋಕ್ಕೆ, ಮತ್ತು ರಿಮೋಟ್ ಇಡೋಕ್ಕೆ, ಬೆಡ್ ಬಾಜು ಫೋನ್ ಇಡೋಕ್ಕೆ ತುಂಬ ನಾನು ಎಲ್ಲ ಕಡೆ ಹಾಕಿದ್ದೀನಿ, ಎಲ್ಲ ವಿಡಿಯೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಷ್ಟ ಐಟಮ್ಸ್ ತರಿಸಿದ್ದೀನಿ. ನಿಮಗೆ ಯಾವುದು ಐಟಮ್ಸ್ ತುಂಬಾ ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದು, ಮೀಶೋಯಿಂದ ಕಮ್ಮಿ ರೇಟಲ್ಲಿ ಸಿಕ್ಕಿದೆ. ಮತ್ತು ಕಿಚನ್ಗೋಸ್ಕರ ತರಿಸಿರೋದು, ಕಿಚನ್ನ ಮೇಕವರ್ ಮಾಡೋಕ್ಕೆ. ನಿಮಗೆ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಿಮಗೆ ಇನ್ನೂ ಯಾವುದೆಲ್ಲ ಪ್ರಾಡಕ್ಟ್ ಬೇಕು ಅಂತ ಹೇಳಿ, ಅದರದ್ದೆಲ್ಲ ಲಿಂಕ್ ತೋರಿಸ್ತೀನಿ ನಾನು ವಿಡಿಯೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್.